ಕಳೆದ ರಾತ್ರಿ ಸುಮಾರು 9:30 ಈ ಸಮಯದಲ್ಲಿ ನಮ್ಮ ನಿಪ್ಪಾಣಿ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯ ಅಕ್ಕೋಳ್ ಗ್ರಾಮದ ಹೊರವಲಯದಲ್ಲಿ ಒಂದು ಕೊಲೆ ಆಗಿದೆ ಅನ್ನುವಂಥ ಮಾಹಿತಿ ನಮ್ಮ ಪೊಲೀಸ್ ಠಾಣೆಗೆ ಬರುತ್ತೆ. ತಕ್ಷಣ ನಮ್ಮ ಪೊಲೀಸರು ಸ್ಥಳಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ ನೋಡಿದಾಗ ಮನೆ ಒಳಗಡೆ 2 ದೇಹಗಳು ರಕ್ತಸಿಕ್ತವಾಗಿ ಬಿದ್ದಿರ್ತವೆ. ಅವರ ಮನೆ ಅಕ್ಕಪಕ್ಕದವ್ರಿಗೆ ಕರೆದು ಕೇಳಿದಾಗ ಇದು ಮೃತರಾದ, ಅದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಅದು ಮೃತರಾಗಿದ್ದಾರೆ ಅಂತ ಹೇಳಿ. ಸೊ ಮೃತರಾದವ್ರ ಬಗ್ಗೆ ವಿಚಾರಿಸಲಾಗಿ ಮೃತರಾದವರು ಮಂಗಳ ಸುಖಾಂತ್ ನಾಯಕ್ 45 ವರ್ಷ ಮತ್ತು ಅವಳ ಮಗ ಪ್ರಜ್ವಲ್ ಸುಖಾಂತ್ ನಾಯಕ್ ಅನ್ನೋಂಥದ್ದು ಗೊತ್ತಾಗುತ್ತೆ. ಮನೆಯಲ್ಲಿ ಮತ್ತೆ ಬೇರೆ ಯಾರ್ಯಾರು ಇರ್ತಾರೆ ಅಂತ ಒಂದು ವಿಚಾರಣೆ ವೇಳೆ ಕೇಳಿದಾಗ ಮತ್ತೊಬ್ಬಳು ಮಗಳು ಇರ್ತಾಳೆ, ಅವಳು ಅಲ್ಲಿ ಇರೋದಿಲ್ಲ. ಸೊ ಹಾಗಾಗಿ ನಮಗೆ ಸ್ವಲ್ಪ ಈ ವಿಚಾರ ಗಾಬರಿ ಆಗುವಂಥ ವಿಚಾರ ಆಗಿರುತ್ತೆ. ಆ ಮತ್ತೊಬ್ಬ ಹೆಣ್ಣು ಮಗು ಏನಾಯಿತು ಅನ್ನೋಂಥ ಒಂದು ಇದರಲ್ಲಿ ಚಿಂತೆಯಲ್ಲಿ ತಕ್ಷಣ ನಾವು ಎಲ್ಲ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ತನಿಖೆಯ ಮೇಲ್ವಿಚಾರಣೆಯನ್ನು ವಹಿಸ್ಕೊಂಡು ಒಂದು 3 ತಂಡಗಳನ್ನ ಮಾಡಿ ನಾವು ಜಿಲ್ಲೆಯ ಬೇರೆ ಬೇರೆ ಭಾಗಕ್ಕೆ ಕಳಿಸ್ತೀವಿ. ಒಂದು ಟೀಮ್ ಸಂಕೇಶ್ವರ ಕಡೆ ಹೋಗುತ್ತೆ, ಇನ್ನೊಂದು ಟೀಮು ಆ ಕಡೆ ಅಥಣಿ ಭಾಗಕ್ಕೆ ಹೋಗುತ್ತೆ, ಇನ್ನೊಂದು ಟೀಮು ಮಹಾರಾಷ್ಟ್ರ ಚಂದಗಢ್ಗೆ ಹೋಗುತ್ತೆ. ಯಾಕಂದರೆ ನಮಗೆ ತನಿಖೆ ವಿಚಾರದಲ್ಲಿ ಕಾಲದಲ್ಲಿ ಕಂಡು ಬರುತ್ತೆ, ಒಬ್ಬ ಇವಳ ಸಹೋದರ ಸಂಬಂಧಿ ಅಂತ ಹೇಳ್ಕೊಂಡು ಒಬ್ಬ ವ್ಯಕ್ತಿ ಆಗಾಗ ಮನೆಗೆ ಬರ್ತಾ ಇದ್ದ. ಮತ್ತು ಹಿಂದಿನ ದಿವಸ ಕೂಡ ಅವನು ಓಡಾಡಿಸೋ ಬೈಕು ಅಲ್ಲಿ ಸ್ಥಳದಲ್ಲಿ ಕಂಡಿರ್ತಕ್ಕಂಥದ್ದು ಅಂತ ಹೇಳಿ. ಸೊ ಹಾಗಾಗಿ ಮತ್ತೆ ಅವನು ಈ ಮುಂಚೆ ಚಂದಗಢದಲ್ಲಿ ಕೆಲಸ ಮಾಡ್ತಾ ಇದ್ದಾನಂತ ಮಾಹಿತಿ ಮೇರೆಗೆ ಈ ಬೇರೆ ಬೇರೆ ತಂಡಗಳನ್ನ ನಾವು ಬೇರೆ ಬೇರೆ ಕಡೆ ಕಳಿಸಿರ್ತೀವಿ. ಜೊತೆಗೆ ಈ ವ್ಯಕ್ತಿಯ ಮೂಲ ಕೂಡ ನಮ್ಮ ಸಂಕೇಶ್ವರ ಹತ್ರ ಇರತಕ್ಕಂಥ ಹುಕ್ಕೇರಿ ತಾಲೂಕಿನ ಕೋಣಂಕೆರೆ ಗ್ರಾಮ ಇರೋದ್ರಿಂದ ಅಲ್ಲೂ ಕೂಡ ಒಂದು ತಂಡವನ್ನು ಕಳಿಸಿರ್ತೀವಿ. ನಮ್ಮ ಪೊಲೀಸ್ನವರು ತಮ್ಮ ತನಿಖಾ ಚಾಕಚಕ್ಯತೆಯಿಂದ ಆರೋಪಿಗಳನ್ನ ಮಧ್ಯರಾತ್ರಿ ಅಥವಾ ಅರ್ಲಿ ಮಾರ್ನಿಂಗ್ ಅವ್ರನ್ನ ಸೆಕ್ಯೂರ್ ಮಾಡ್ಕೊಳ್ಳಿಕ್ಕೆ ಯಶಸ್ವಿ ಆಗ್ತಾರೆ. ಬೆಳಿಗ್ಗೆ ಫಸ್ಟ್ ನಮಗೆ ಮುಖ್ಯ ಆರೋಪಿಯ ಗೆಳೆಯ ಲೋಕೇಶ್ ನಾಯಕ್ ಅನ್ನೋಂಥವನು ಇರ್ತಾನೆ ಅನ್ನೋಂಥ ಮಾಹಿತಿ ಇರುತ್ತೆ ನಮಗೆ, ಅವನ ಆತ್ಮೀಯ ಅಂತ ಹೇಳಿ. ಅವನ ಮನೆಗೆ ಹೋಗಿ ಅವನ್ನ ಹುಡುಕ್ಬೇಕಾದ್ರೆ ಅವನು ಇನ್ನೂ ಎಚ್ಚರ ಇದ್ದು ಮನೆ ಹೊರಗಡೆ ಬೆಂಕಿ ಹಚ್ತಾ ಇರ್ತಾನೆ. ನೋಡಿ ನಮ್ಮ ಪೊಲೀಸರು ಹೋದ ತಕ್ಷಣ ಓಡೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅವನ್ನ ಹಿಡ್ಕೊಂಡಾಗ ಅವನು ಮನೆಯನ್ನು ಪರಿಶೀಲನೆ ಮಾಡಿದಾಗ ಅವನ ಚಪ್ಪಲಿ ಇರುತ್ತೆ, ಚಪ್ಪಲಿ ಮೇಲೆ ರಕ್ತ ಎಲ್ಲ ಅಂಟ್ಕೊಂಡಿರುತ್ತೆ. ಆ ರಕ್ತದ ಕಲೆನ ನೋಡಿ ಮತ್ತಷ್ಟು ವಿಚಾರಣೆ ಮಾಡಿದಾಗ ಇವನು ಕೂಡ ಈ ರವಿ ಖಾನಾಪುರ್ ಅನ್ನೋಂಥದ್ದು ಏನು ಮುಖ್ಯ ಆರೋಪಿ ಇದ್ದಾನೆ, ಅವನ ಜೊತೆ ಹೋಗಿರೋದಂಥದ್ದು ಗೊತ್ತಾಗುತ್ತೆ. ಮತ್ತು ಅವನು ಈಗಾಗಲೇ ಸುಡ್ತಾ ಇರ್ತಕ್ಕಂಥದ್ದು ಅಲ್ಲಿ ಕೊಲೆಯ ಸಂದರ್ಭದಲ್ಲಿ ಏನು ಇವರು ಬಟ್ಟೆ ಹಾಕೊಂಡೋಗಿದ್ದ ಅದ್ರ ಮೇಲೆ ರಕ್ತ ಎಲ್ಲ ಕಲೆಗಳಿದ್ದು. ಸೊ ಅದನ್ನು ಮರೆಮಾಚೋಕ್ಕೋಸ್ಕರ ಆ ಬಟ್ಟೆಯನ್ನು ಸುಟ್ಟು ಹಾಕ್ತಾ ಇದ್ದ ಅನ್ನೋಂಥದ್ದು ಸಾಕ್ಷಿನಾಶ. ಹೌದು. ತದನಂತರ ಅಲ್ಲಿ ಒಂದು ಬೈಕ್ ಇರುತ್ತೆ, ಆ ಬೈಕ್ ಬಗ್ಗೆ ವಿಚಾರಣೆ ಮಾಡಲಾಗಿ ಅದು ಮುಖ್ಯ ಆರೋಪಿದಿರುತ್ತೆ ಇವ್ರ ಮನೆ ಹತ್ರ. ಇದು ಬೈಕ್ ಯಾಕಿಲ್ಲ ಅಂತಂತ ಕೇಳಿದ್ರೆ, ಇಲ್ಲ ಅವನು ಬಂದ್ಬಿಟ್ಟು ತನ್ನ ಬೈಕನ್ನು ಇಲ್ಲಿ ನಿಂದಿರಿಸ್ಬಿಟ್ಟು ನನ್ನ ಬೈಕನ್ನು ತಗೊಂಡುಕೊಂಡು ಹೋಗಿದ್ದಾನೆ ಅಂತೇಳಿ. ಸೊ ಆವಾಗ ನಾವು ಮತ್ತೊಂದು ಟೀಮನ್ನು ನಾವು ಚಂದಗಢಿಗೆ ಕಳಿಸ್ತೀವಿ. ಯಾಕಂದರೆ ಬೈಕ್ ತೊಗೊಂಡು ಹೋಗಿದ್ದಾನಂದರೆ ಮತ್ತೆ ನಮಗೆ ಆ ಒಂದು ಸಂಶಯ ಬರ್ತಾ ಇರುತ್ತೆ. ಅದಾಗಿಯೂ ಕೂಡ ಆರೋಪಿತನ ಮತ್ತೊಂದು ಏನು ಸ್ವಂತ ಮನೆ ಇರುತ್ತೆ ಅಲ್ಲಿಗೆ ಮತ್ತೊಂದು ತಂಡವನ್ನು ಕಳಿಸ್ತೀವಿ. ಅಲ್ಲಿ ಹೋಗಿ ನೋಡಿದಾಗ ಅಲ್ಲೂ ಕೂಡ ಬೆಂಕಿ ಇನ್ನೂ 6 ಹಂತದಲ್ಲಿರುತ್ತೆ. ಸೊ ಆವಾಗ ನಮ್ಗೆ ಕನ್ಫರ್ಮ್ ಆಗುತ್ತೆ ಆ ವ್ಯಕ್ತಿ ಇನ್ನೂ ಅಲ್ಲೇ ಇದ್ದಾನೆ ಅಂತೇಳಿ. ನಮ್ಮ ಸುಮಾರು 8-10 ಜನರ ಪೊಲೀಸ್ ತಂಡ ಮನೆಯನ್ನು ಸುತ್ತುವರೆದು ಅವನನ್ನು ವಶಕ್ಕೆ ಪಡಿಸ್ಕೊಂಡು ಮನೆಯನ್ನು ಸರ್ಚ್ ಮಾಡಿದಾಗ ಆ ಹೆಣ್ಮಗು ಕೂಡ ಅದೇ ಮನೆಯಲ್ಲಿ ಇರುತ್ತೆ. ಸೊ ಬೆಳಗ್ಗೆ 4-5 ಗಂಟೆ ಅಷ್ಟೊತ್ತಿಗೆ ಈ ಏನು ಕೊಲೆಯ ಪ್ರಕರಣ, ಜೋಡಿ ಕೊಲೆ ಪ್ರಕರಣನ ನಮ್ಮ ನಿಪ್ಪಾಣಿ ಪೊಲೀಸರು ಭೇದಿಸಿದ್ದಾರೆ. ಈಗಾಗಲೇ ಮುಖ್ಯವಾದ ಆರೋಪಿಗಳಾದಂಥ ರವಿ ಖಾನಾಪುರ್ ಮತ್ತು ಲೋಕೇಶ್ ನಾಯಕ್. ರವಿ ಖಾನಾಪುರ್ 32 ವರ್ಷದವನು, ಲೋಕೇಶ್ ನಾಯಕ್ 27 ವರ್ಷದವನು. ಇಬ್ಬರನ್ನ ವಶಕ್ಕೆ ಪಡಿಸ್ಕೊಂಡು ಮುಂದಿನ ವಿಚಾರಣೆ ನಡೆಸ್ತಾ ಇದ್ದೀವಿ. ಮತ್ತು ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನ ತಗೊಳ್ತಾ ಇದ್ದೀವಿ. ನಾನೀಗ ಆ ವಿಚಾರಕ್ಕೆ ಬರ್ತಾ ಇದ್ದೆ. ಕೊಲೆಗೆ ಕಾರಣ ನಮಗೆ ಎಲ್ಲಿವರೆಗೂ ಕಂಡು ಬಂದಂಥ ಅಂಶ ಏನಪ್ಪ,
ಕಳೆದ 4 ವರ್ಷದಿಂದ ಈ ಆರೋಪಿ ರವಿ ಮೃತೆಯ ಮನೆಗೆ ಆಗಾಗ ಬಂದು ಹೋಗ್ತಾ ಇದ್ದ. ಸುಮಾರು ಬಾರಿ ಅವನು ಅದೇ ಮನೆಯಲ್ಲಿ ಇರ್ತಿದ್ದ ಅನ್ನುವಂಥದ್ದು ನಮಗೆ ಕಂಡು ಬಂದಿದೆ. ಇತ್ತೀಚಿನ ದಿನಗಳಲ್ಲಿ ಮೃತೆಯ ಮಗಳು ಅಪ್ರಾಪ್ತಿಯ ಜೊತೆ ಅವನು ಸಂಬಂಧ ಕುದಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದ. ಈ ವಿಚಾರವಾಗಿ ಅವನು ಮನೇಲಿ ಮಾತಾಡಿದ್ದ ಅಂತ ಕೂಡ ಗೊತ್ತಾಗಿದೆ. ಸೊ ಯಾವಾಗ ತಾಯಿ ಬೇಡ ಅಂತ ಹೇಳಿದ್ರು ಆ ವಿಚಾರವಾಗಿ ಇವನು ದ್ವೇಷ ಸಾಧಿಸ್ತಾ ಇದ್ದ ಅನ್ನೋಂಥದ್ದು. ನಿನ್ನೆ ದಿವಸ ಅಪ್ರಾಪ್ತ ಬಾಲಕಿ ಅವನಿಗೆ ಕರೆ ಮಾಡಿಬಿಟ್ಟು ನನಗೆ ನನ್ನ ತಂದೆ ಇಲ್ಲ, ತಂದೆ ಕೋವಿಡ್ ಕಾಲದಲ್ಲಿ ತೀರ್ಕೊಂಡ್ರು. ಸೊ ಹಾಗಾಗಿ ತಾಯಿ ಮತ್ತೆ ಅಣ್ಣ ನನಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ಅನ್ನೋಂಥ ಮಾತನ್ನ ಬೆಳಿಗ್ಗೆ ಒಂದ್ಸತಿ ಹೇಳ್ತಾಳೆ, ಮತ್ತೆ ಮಧ್ಯಾಹ್ನ ಕೂಡ ಸುಮಾರು 5 ಗಂಟೆಗೆ ಫೋನ್ ಮಾಡಿ ಹೇಳಿರ್ತಾಳೆ, ಮಧ್ಯಾಹ್ನ ಸಂಜೆ ಸಮಯದಲ್ಲಿ. ಸೊ ಆ ವಿಚಾರವಾಗಿ ಇವನು ಅವಳಿಗೆ ಬಾಲಕಿಗೆ ಹೌದು ಮಾರಕಾಸ್ತ್ರಗಳು, ರಾಡ್, ಇದು ಚಾಕು ಕೂಡ ತಗೊಂಡೋಗಿದ್ದ, ಅದು ಕೂಡ ನಮಗೆ ಸಿಕ್ಕಿದೆ. ಆ ರಾಡನ್ನ ನಾವು ಇನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ. ಅವನು ರಾಡ್ನಿಂದ, ಚಾಕು ನಮಗೆ ಸಿಕ್ಕಿರ್ತಕ್ಕಂಥದ್ರ ಮೇಲೆ ಯಾವುದೇ ರಕ್ತದ ಕಲೆಗಳಿಲ್ಲ. ಸೊ ಹಾಗಾಗಿ ರಾಡ್ನಿಂದ ಹೊಡೆದಿರೋದು ಮೇಲ್ನೋಟಕ್ಕೆ ನಮಗೆ ದೃಢ ಆಗಿದೆ. ಆ ರಾಡನ್ನು ಅವನು ಅಕ್ಕೋಳದಿಂದ ಸಂಕೇಶ್ವರಕ್ಕೆ ಬರಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಒಂದು ಗದ್ದೆಯಲ್ಲಿ ಎಸೆದಿದ್ದೀನಿ ಅಂತ ಹೇಳಿದ್ದಾನೆ. ಸೊ ಅದನ್ನ ನಮ್ಮ ಪೊಲೀಸರು ಈಗ ಹುಡುಕಾಡ್ತಾ ಇದ್ದಾರೆ. ಮುಂದಿನ ಕ್ರಮವನ್ನು ನಾವು ತಗೊಳ್ತೀವಿ. ಕೊಲೆ ಮಾಡೋದ್ರಲ್ಲಿ ಅಂದ್ರೆ ಆ ಹುಡುಗಿದೇನು ಪಾತ್ರ ಇಲ್ಲ ಸರ್, ಹೊಡೆದು ಈ ತರ ಮಾಡುವಂತ ನಾವು ಅದನ್ನ ವಿಚಾರಣೆ ಮಾಡ್ತಾ ಇದ್ವಿ. ಈಗ ಅಪ್ರಾಪ್ತ ಬಾಲಕಿಯನ್ನ ಕೂಡ ನಾವು ಕಾನೂನು ಪ್ರಕಾರ ವಿಚಾರಣೆಗೆ ಒಳಪಡಿಸ್ತಾ ಇದ್ದೀವಿ. ಅದರಲ್ಲಿ ಅವ್ರ ಪಾತ್ರ ಕಂಡು ಬಂದ್ರೆ ಅವ್ರನ್ನು ಕೂಡ ಏನು ಕಾನೂನು ಪ್ರಕಾರ ಕ್ರಮ ತಗೊಳ್ಬೇಕು ಅದನ್ನ ತಗೊಳ್ತೀವಿ. ಮನೆಗೆ ಒಳಗೆ ಎಂಟ್ರಿ ಅಂದ್ರೆ ಒತ್ತಾಯ ಪೂರ್ವಕವಾಗಿ ಆಗಿರ್ತಾನ ಅಥವಾ ಹೆಂಗೆ ಸರ್? ಇಲ್ಲ, ಇದು ಡೋರ್ ಓಪನ್ ಇರುತ್ತೆ. ಸಂಜೆ 9-9:30 ಸಂದರ್ಭದಲ್ಲಿ, ಆ ಸಂದರ್ಭದಲ್ಲಿ ಮನೆ ಓಪನ್ ಇರುತ್ತೆ. ಅಲ್ಲಿ ಇವರ ಸಂಬಂಧಿಕರ ಮನೆಗಳು ಕೂಡ ಇದಾವೆ. ಇದು ಅಕ್ಕೋಳ ಹೊರವಲಯ ಸುಮಾರು 1.5 ಕಿಲೋಮೀಟರ್ ದೂರದಲ್ಲಿ ಗದ್ದೆಯಲ್ಲಿರುವಂತ ಮನೆಗಳು ಇವು. ಸೊ ಅಲ್ಲಿ ಅಕ್ಕಪಕ್ಕ ಕೂಡ ಇವರ ಸಹೋದರ ಸಂಬಂಧಿಕರದು ಮನೆಗಳಿದಾವೆ. ಆ ಸಂದರ್ಭದಲ್ಲಿ ಮನೆ ಬಾಗಿಲು ಓಪನ್ ಇರುತ್ತೆ. ಸಹಾಯಕ ಅವನು ಲೋಕೇಶ್ ನಾಯಕನ್ ಅಂತ ಬಂದಿದ್ದ. ಅಲ್ಲ ಸರ್, ಇವ್ರ ಸಹಾಯಕ್ಕೆ ಮಗನೇ ಬಂದಿದ್ದ. ಅವ್ರದ್ದು ಸ್ವಲ್ಪ ಅಂದ್ರೆ ಈಗ ಉದಾಹರಣೆಗೆ ಈ ಮನೆ ಇಲ್ಲಿದೆ ಅಂತಂದ್ರೆ ಅಷ್ಟು ದೂರದಲ್ಲಿ ಸುಮಾರು ಒಂದು 100 ಮೀಟರ್ ದೂರದಲ್ಲಿ ಮನೆ ಇದೆ. ಮತ್ತೆ ಇವ್ರದ್ದು ಮತ್ತೆ ಅವ್ರದ್ದು ಅಷ್ಟು ಮೇಲ್ನೋಟಕ್ಕೆ ಇವರ ಸಹೋದರ ಸಂಬಂಧಿಗಳ ಜೊತೆ ಇವ್ರದ್ದು ಸಂಬಂಧ ಕೂಡ ಅಷ್ಟು ಚೆನ್ನಾಗಿರ್ಲಿಲ್ಲ. ಸೊ ಹಾಗಾಗಿ ಇವರು ಸಾಬ್ರಿಗೆ ನಮ್ಗೆ ಯಾಕೆ ಬೇಕು ಅನ್ನೋಂಥ ಒಂದು ಧೋರಣೆ ಕೂಡ ಇರ್ಲಿಕ್ಕೆ ಸಾಕು. ಆದ್ರೆ ಪೊಲೀಸಿಗೆ ಪ್ರಥಮವಾಗಿ ಮಾಹಿತಿ ಕೊಟ್ಟವರು ಅವ್ರ ಮುಖಾಂತರನೇ. ಅವರು ಫಸ್ಟ್ ತಮ್ಮ ಗ್ರಾಮದ ಪಂಚಾಯತಿಯ ಚೇರ್ಮನ್ರಿಗೆ ಫೋನ್ ಮಾಡಿ, ಗ್ರಾಮ ಪಂಚಾಯತಿ ಚೇರ್ಮನ್ ನಮ್ಮ ಪೊಲೀಸ್ ಠಾಣೆಗೆ ಫೋನ್ ಮಾಡಿ ಹೇಳಿರ್ತಕ್ಕಂಥದ್ದು. ತಾಯಿಗೆ ಈಗ ನಮಗೆ ಕಂಡುಬಂದಿರ್ತಕ್ಕಂಥದ್ದು ಅದೇ, ತಾಯಿಗೆ ಹೊಡಿಬೇಕಾದ್ರೆ ಮಗ ಅವ್ರನ್ನ ರಕ್ಷಿಸ್ಲಿಕ್ಕೆ ಬರ್ತಾನೆ. ಸೊ ಮಗನ್ನು ಕೊಲೆ ಮಾಡಿ ಮತ್ತೆ ತಾಯಿಯನ್ನು ಕೊಲೆ ಮಾಡಿ. ಅದನ್ನ ನೋಡಿದೀವಿ ನಾವು. ಟ್ರೂ ಕಾಲರ್ ಅಲ್ಲಿ ನಾವು ಅವ್ನ ನಂಬರ್ನ ಸರ್ಚ್ ಮಾಡ್ಬೇಕಾದ್ರೆ ನೆನೆ ದಿವಸ ನಮ್ಗೆ ಅದು ನೋಡಿದ್ವಿ. ಅದ್ರ ಬಗ್ಗೆ ಕೂಡ ನಾವು ವಿಚಾರಣೆ ಮಾಡ್ತಾ ಇದ್ವಿ. ಹೊಡೆದಿರೋದು ರಾಡ್ನಿಂದ ಅಂತ ನಮಗೆ ಮೇಲ್ನೋಟಕ್ಕೆ ದೃಢ. ಒಂದು ಅವನು ಕುಡಿದಿರ್ತಕ್ಕಂಥದ್ದು, ಮತ್ತೆ ಮೋಸ್ಟ್ಲಿ ಅವರು ತುಂಬಾ ಬಲವಾಗಿ ಅದನ್ನ ಅಪೋಸ್ ಮಾಡಿರಬಹುದು. ಹಾಗಾಗಿ ಇದೊಂಥರ ಪ್ಯಾಷನ್ ಕ್ರೈಮ್ ಅಂತಾರಲ್ಲ, ಆ ರೀತಿಯಾಗಿ ಉದ್ವೇಗ ಆವೇಶಕ್ಕೆ ಒಳಗಾಗಿ ಮಾಡಿರ್ತಕ್ಕಂಥದ್ದು.